ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪೂಜಾ ಗಣೇಶ್, ಅ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್. ವೆಲ್ಕಮ್ ಟು ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಚಾನಲ್ ಮೇಲೆ ಹೊಸಬರಿದ್ದೀರಾ ಅಂದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಹಿಂದೆ ಮಾಡಿದಂತಹ ವೇಟ್ ಗೇನ್ ಆಗದೆ ಇರೋದಕ್ಕೆ ಕಾರಣಗಳೇನು ಪಾರ್ಟ್ 1 ಅಂತ ಏನ್ ಮಾಡಿದ್ದೆ ನೋಡಿ. ಲಿಂಕ್ ಬೇಕಾದ್ರೆ ನಿಮಗೆ ಐ ಬಟನ್ ಅಲ್ಲಿ ಸಿಗುತ್ತೆ. ಅದರ ಮುಂದುವರೆದಂತಹ ಭಾಗವಾಗಿದೆ. ಸೊ ನೀವೇನಾದ್ರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ಮೊದಲು ಆ ವಿಡಿಯೋನ ನೋಡಿ, ತದನಂತರ ಈ ವಿಡಿಯೋನ ನೋಡಿದಾಗ ನಿಮ್ಗೆ ಹಲವು ವಿಷಯಗಳ ಬಗ್ಗೆ ವಿಸ್ತಾರವಾದ ಒಂದು ವಿಶ್ಲೇಷಣೆ ಸಿಗುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದೀವಿ ಅಂದ್ರೆ, ಯಾಕೆ ನಾವು ವೇಟ್ ಗೇನ್ ಆಗ್ತಾ ಇಲ್ಲ ಅಂತ. ಸೊ ಇವತ್ತಿನ ದಿನ ಏನ್ ಡಿಸ್ಕಷನ್ ಆಗುತ್ತೆ ಅಂದ್ರೆ, ವೇಟ್ ಗೇನ್ ಆಗ್ಬೇಕಂದ್ರೆ ನಾವು ಏನೆಲ್ಲ ಮಾಡ್ಬೇಕು ಅಂತ. ಮೊದಲೇದಾಗಿ ನೋಡೋದಾದ್ರೆ, ನಾವು ಇನ್ಪುಟ್ ಅಂಡ್ ಔಟ್ಪುಟ್ ಹೇಗಿದೆ ನಮ್ದು ನೋಡ್ಬೇಕು. ಅಂದ್ರೆ ನಮ್ಮ ಊಟದ ಸೇವನೆ ಒಳಗಡೆ ಹೇಗೆ ಹೋಗುತ್ತೆ, ಅದು ಹೊರಗಡೆ ಹೇಗೆ ಹೋಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಫಸ್ಟ್ ನೋಡೋದಾದ್ರೆ, ನಾವು ಫ್ರೀಕ್ವೆಂಟ್ ಮೀಲ್ಸ್ ಅಂತ ಹೋಗ್ಬೇಕು. ಫ್ರೀಕ್ವೆಂಟ್ ಅಂದ್ರೆ ಏನು? ಪದೇ ಪದೇ ಊಟದ ಕಡೆ ಹೋಗ್ಬೇಕು. ಹಾಗಂತ ಇಡೀ ದಿನ ಊಟ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾವು ಮೊದಲು ಏನ್ ಮಾಡ್ತಾ ಇದ್ವಿ, ದೊಡ್ಡ 3 ಊಟಗಳನ್ನ ಮಾಡ್ತಾ ಇದ್ವಿ, ಮಧ್ಯದಲ್ಲಿ ಏನು ತಗೊಳ್ತಾ ಇರ್ಲಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಮೀಡಿಯಂ ಸೈಜ್ ಇರುವಂತಹ 3 ಊಟಗಳನ್ನ ಮಾಡ್ಬೇಕು. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಈ 3 ಊಟಗಳ ಮಧ್ಯ 3 ಸ್ನಾಕ್ಸ್ ಅನ್ನ ತಗೊಳ್ಳೋದು. ಅದು ಪ್ರೋಟೀನ್ ರಿಚ್ ಇರುವಂತ ಸ್ನಾಕ್ಸ್ ಅನ್ನ ತಗೊಂಡಾಗ ನ್ಯಾಚುರಲಿ ನಿಮ್ಮ ಕ್ಯಾಲರಿ ಕೌಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇನ್ಪುಟ್ ಚೆನ್ನಾಗಿ ಹೋಗುತ್ತೆ. ಔಟ್ಪುಟ್ ಅಂತ ಬಂದಾಗ ಏನು, ನಾವು ತುಂಬಾ ಕಾರ್ಡಿಯೋ ರಿಲೇಟೆಡ್ ಎಕ್ಸಸೈಸ್ ಅನ್ನ ಮಾಡಿದಾಗ ನಮ್ಮ ಕ್ಯಾಲರೀಸ್ ಬರ್ನ್ ಆಗೋದು ಸರ್ವೇ ಸಾಮಾನ್ಯ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಹೈಪರ್ ಆಕ್ಟಿವಿಟಿ ಅಂತ. ಸೊ ಹೈಪರ್ ಆಕ್ಟಿವ್ ಆಗಿದ್ದಾಗ ಏನಾಗುತ್ತೆ, ಮೆಟಾಬಲಿಸಮ್ ಹೈ ಆಗ್ಬಿಟ್ಟು ಕ್ಯಾಲರಿ ಎಷ್ಟೇ ಕನ್ಸ್ಯೂಮ್ ಮಾಡಿ ನೀವು, ಅದು ಚಟಪಟ ಅಂತ ಬಿಡುತ್ತೆ, ಎನರ್ಜಿಯಲ್ಲಿ ಯುಟಿಲೈಸ್ ಆಗ್ಬಿಡುತ್ತೆ. ಸೊ ಇವಾಗ ನಾವೇನ್ ಮಾಡ್ಬೇಕು, ಕಾರ್ಡಿಯೋ ಎಕ್ಸಸೈಸ್ ಅನ್ನ ಕಡಿಮೆ ಮಾಡ್ಬಿಟ್ಟು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅನ್ನ ಮಾಡಿದಾಗ ಕ್ಯಾಲರಿ ಬರ್ನಿಂಗ್ ಏನಾಗುತ್ತೆ, ಅಷ್ಟೊಂದು ಫಾಸ್ಟ್ ಆಗಿರೋದಿಲ್ಲ. ಸೊ ನೀವು ಊಟ ಮಾಡಿದ್ದು ನಿಮ್ಮ ದೇಹಕ್ಕೆ ಸರಿಯಾಗಿ ತಾಗುತ್ತೆ. 3ನೇ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ಕ್ಯಾಲರಿ ಡೆನ್ಸ್ ಇರುವಂತ ಆಹಾರವನ್ನ ಸೇವಿಸಿ ಅಂತ ಹೇಳಿದ್ಮೇಲೆ ಎಲ್ರು ಏನ್ ಮಾಡ್ತಾರೆ, ಹೊರಗಡೆ ಹೋದಾಗ ಕರೆದಿರೋದು, ಫ್ರೈ ಆಗಿರೋದು, ಬೇಕ್ ಜಾಸ್ತಿ ಆಗಿರುವಂತ ಆಹಾರಗಳನ್ನ ಸೇವಿಸ್ತಾರೆ. ಯಾಕೆ ಸೇವಿಸ್ತಾರೆ ಅಂದ್ರೆ ಅದ್ರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ ಅಲ್ವಾ ಅಂತ. ಬಟ್ ನಿಜ ಏನ್ ಗೊತ್ತಾ, ಔಟ್ಸೈಡ್ ಫುಡ್ ಇಂದ ನಿಮ್ಗೆ ಕ್ಯಾಲರೀಸ್ ಜಾಸ್ತಿ ಸಿಗುತ್ತೆ. ಅಫ್ಕೋರ್ಸ್ ವೇಟ್ ಗೇನ್ ಆಗುತ್ತೆ, ಅದು ಕೂಡ ನಿಜ. ಬಟ್ ಏನು, ಓವರ್ ಆಲ್ ಬಾಡಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ 90% ಜನರದ್ದು ಏನಾಗುತ್ತೆ ಅಂದ್ರೆ ಹಿಪ್ ಜಾಗದಲ್ಲಿ, ಹಾಗೇನೆ ಬೆಲಿ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಒಂದು ಸರಿಯಾದ ಫಾರ್ಮೆಟ್ ಅಲ್ಲಿ ನಿಮ್ದು ವೇಟ್ ಗೇನ್ ಆಗೋದಿಲ್ಲ, ಹೆಲ್ದಿ ವೇ ನಲ್ಲಿ ವೇಟ್ ಗೇನ್ ಆಗೋದಿಲ್ಲ. ಕೈಕಾಲು ಸಣ್ಣ ಹೊಟ್ಟೆ ಡುಮ್ಮ ಅಂತಾರಲ್ಲ, ಹಂಗಾಗ್ಬಿಡ್ತೀರಾ. ಸೊ ಇದ್ರಿಂದ ಏನಾಗುತ್ತೆ, ನಿಮ್ಮ ಹೆಲ್ತ್ ಅಲ್ಲಿ ಇನ್ನಿತರ ಕಾಂಪ್ಲಿಕೇಶನ್ಸ್ ಗಳು ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು, ಕ್ಯಾಲರಿ ಡೆನ್ಸ್ ಇರುವಂತಹ ಆಹಾರವನ್ನ ಆಯ್ಕೆ ಮಾಡುವಾಗ ಹೆಲ್ದಿ ಆಗಿರುವಂತಹ ಆಹಾರ ಪದಾರ್ಥಗಳನ್ನ ಆಯ್ಕೆ ಮಾಡ್ಬೇಕು. ನೈಸರ್ಗಿಕವಾಗಿರ್ಬೇಕು, ಜಾಸ್ತಿ ಪ್ರೊಸೆಸ್ ಆಗಿರಬಾರ್ದು. ಹಾಗೇನೆ ನ್ಯಾಚುರಲಿ ಅದು ನಿಮಗೆ ಜಾಸ್ತಿ ನ್ಯೂಟ್ರಿಷನ್ ಅನ್ನ ಕೊಡುವಂತದ್ದು ಆಗಿರ್ಬೇಕು. ಹೊರಗಡೆ ಕರೆದಿರುವಂತಹ ಆಹಾರ ಪದಾರ್ಥಗಳಲ್ಲಿ 0 ಎಂಟಿ ಕ್ಯಾಲರೀಸ್ ಅಂತ ಹೇಳ್ತೀವಿ ನಾವು. ಎಂಟಿ ಕ್ಯಾಲರೀಸ್ ಅಂದ್ರೆ ಅದ್ರಲ್ಲಿ ಯಾವ್ದು ಕ್ಯಾಲರೀಸ್ ಸರಿಯಾಗಿರೋದಿಲ್ಲ, ಇದ್ರೂ ಕೂಡ ಅದು ವ್ಯಾಲ್ಯೂ ಅಂತ ಕನ್ಸಿಡರೇಷನ್ ಆಗೋದಿಲ್ಲ, ಬಿಕಾಸ್ ನ್ಯೂಟ್ರಿಷನ್ ಇರೋದಿಲ್ಲ ಅದರಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವೇನ್ ಮಾಡ್ಬೇಕು, ಕ್ಯಾಲರಿ ಡೆನ್ಸ್ ಅಂತ ಬಂದಾಗ ಕ್ವಾಲಿಟಿ ಅಂಡ್ ಏನು ನ್ಯೂಟ್ರಿಷನ್ ಎರಡು ಮೇಂಟೈನ್ ಇರುವಂತಹ ಆಹಾರಗಳನ್ನ ನೀವು ಅಲ್ಲಿ ಸೇವಿಸಬೇಕಾಗುತ್ತೆ. 4ನೇ ಮುಖ್ಯ ಪಾಯಿಂಟ್ ಏನಪ್ಪಾ ಅಂದ್ರೆ, ಪ್ರೋಟೀನ್ ರಿಚ್ ಇರುವಂತಹ ಡಯಟ್ ಅನ್ನ ಫಾಲೋ ಮಾಡಿದಾಗ ವೇಟ್ ಗೇನ್ ಆಗಿರೋದನ್ನ ನಾವು ತುಂಬಾ ಕಡೆ ನೋಡಿದೀವಿ. ಅಗೇನ್ ಇಲ್ಲಿ ಪ್ರೋಟೀನ್ ಅಂತ ಬಂದಾಗ ಏನ್ ಕನ್ಸ್ಯೂಮ್ ಮಾಡ್ತೀರಾ ಮ್ಯಾಮ್, ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕಾ, ನಾವು ಸ್ಟಿರಾಯ್ಡ್ಸ್ ಅನ್ನ ತಗೊಳ್ಳೇಬೇಕಾ, ಏನು ಇದೆಲ್ಲ ತಗೊಳ್ತಾ ನಾವು ನ್ಯಾಚುರಲಿ ದಪ್ಪ ಆಗೋದಕ್ಕೆ ಸಾಧ್ಯನೇ ಇಲ್ವಾ ಅಂತ ನೀವು ಪ್ರಶ್ನೆ ಇದ್ದಾಗ, ಇಷ್ಟೊತ್ತು ನಾನು ಏನ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಇದ್ದೀನಿ, ಮುಂದೆ ಹೇಳ್ತೀನಿ, ಅದೆಲ್ಲದ್ರ ಜೊತೆಗೇನೆ ಇವಾಗ ಹೇಳೋ ಪಾಯಿಂಟ್ ಅನ್ನು ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲೇಬೇಕು. ಪ್ರೋಟೀನ್ ಅಂತ ಅಂದ್ರೆ ನಮ್ಗೆ ಅಧಿಕ ಪ್ರೋಟೀನ್ ಅವಶ್ಯಕತೆ ಇರೋದಿಲ್ಲ. ಒಬ್ಬ ಮನುಷ್ಯನ ಎತ್ತರ, ವಯಸ್ಸಿನ ಅನುಗುಣವಾಗಿ, ಅವರ ತೂಕಕ್ಕೆ ಅನುಗುಣವಾಗಿ ಇಂತಿಷ್ಟು ಅಂತ ಇರುತ್ತೆ ಪ್ರೋಟೀನ್. ಇವಾಗ ನೀವು 80 ಗ್ರಾಮ್ ಪ್ರೋಟೀನ್ ಪರ್ ಡೇ ತಗೊಳ್ತೀರಾ, ನಾನು ಅಷ್ಟೇ ತಗೋಬೇಕಾ ದಪ್ಪ ಆಗೋದಕ್ಕೆ ಅಂತಂದ್ರೆ ತಪ್ಪು. ನನ್ನ ಎತ್ತರ ಎಷ್ಟಿದೆ, ನಿಮ್ ಎತ್ತರ ಎಷ್ಟಿದೆ, ಅದ್ರ ಪ್ರಕಾರ, ನನ್ನ ವಯಸ್ಸು ನಿಮ್ಮ ವಯಸ್ಸಲ್ಲಿರೋ ಅಂತರದ ಪ್ರಕಾರ ನನಗೆ ಎಷ್ಟು ಪ್ರೋಟೀನ್ ರಿಕ್ವೈರ್ಮೆಂಟ್ ಇದೆ, ಆ ಪ್ರೋಟೀನ್ ಅನ್ನ ನಾನು 3 ಊಟದಲ್ಲಿ ಡಿವೈಡ್ ಮಾಡಿ ತಿಂದಾಗ, ಮನೆ ಊಟದಲ್ಲೇ ಪ್ರೋಟೀನ್ ಇದೆ. ಸೊ ಪ್ರೋಟೀನ್ ಅಂತ ಬಂದಾಗ ಯಾವ್ದಾವ್ದು ಬರ್ಬೋದು, ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಆಗಿದ್ದೀರಾ ಅಂದ್ರೆ ಹೈ ಕ್ವಾಲಿಟಿ ಪ್ರೋಟೀನ್ ನಿಮ್ಗಲ್ಲಿ ಸಿಗುತ್ತೆ. ಚಿಕನ್, ಫಿಶ್, ಮಟನ್, ಎಗ್, ಈ 4ದರಲ್ಲೂ ಕೂಡ ಪ್ರೋಟೀನ್ ಅಂಶ ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ನೀವು ನೋಡ್ಬೋದು ಜಿಮ್ ಡಯಟ್ ಗಳಲ್ಲಿ ನೀವು ಇದು ಕಂಡು ಬರುತ್ತೆ. ವೆಜಿಟೇರಿಯನ್ ಅಂತ ಬಂದಾಗ ಪ್ರೋಟೀನ್ ಅಲ್ಲಿ ಯಾವ್ದು ಬರುತ್ತೆ, ಪನೀರ್ ಬರುತ್ತೆ, ಮಶ್ರೂಮ್ ಬರುತ್ತೆ, ಸೋಯಾ ಚಂಕ್ಸ್ ಬರುತ್ತೆ,
ಮೊಳಕೆ ಕಟ್ಟಿದ ಕಾಳುಗಳು, ಕಡಲೆಕಾಳು, ಹೆಸರು ಕಾಳು ಬರುತ್ತೆ. ಸೊ ಇವು ಕೂಡ ಪ್ರೋಟೀನ್ ಸೋರ್ಸಸ್ ಆಗಿರುತ್ತೆ. ತೊಗರೆ ಬೇಳೆ ಇದರಲ್ಲೂ ಕೂಡ ಇರುತ್ತೆ, ಬಟ್ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸ್ ಆಗೋದು ಇದಾಗತ್ತೆ. ಬಟ್ ನಾವು ಕಾಂಬಿನೇಷನ್ ವೈಸ್ ಡಯಟ್ ಅಂತ ಫಾಲೋ ಮಾಡಿದಾಗ, ಸಪೋಸ್ ಇವಾಗ ತೊಗರೆ ಬೇಳೆಯಲ್ಲಿ ಪ್ರೋಟೀನ್ ಇದೆ, ಬಟ್ ಒಂದೆರಡು ಅಮೈನೋ ಆಸಿಡ್ಸ್ ಗಳು ಕಡಿಮೆ ಇರುತ್ತೆ. ಸೊ ನಾವು ಯಾವ್ದು ಕಡಿಮೆ ಇದೆ ಆ ಒಂದು ಆಹಾರ ಪದಾರ್ಥವನ್ನ ಮಿಕ್ಸಪ್ ಮಾಡಿ ಊಟ ಮಾಡಿದಾಗ ಅಫ್ಕೋರ್ಸ್ ಅಲ್ಲಿ ಪ್ರೋಟೀನ್ ಕ್ವಾಲಿಟಿ ಕೂಡ ಏನಾಗುತ್ತೆ, ಸುಪೀರಿಯರ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ಸರಿಯಾದ ಡಯಟಿಷಿಯನ್, ನ್ಯೂಟ್ರಿಷನಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿಕೊಂಡು ಸರಿಯಾದ ಕಾಂಬಿನೇಷನ್ ಇರುವಂತದ್ದು, ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾಗುವಂತದ್ದು, ಮನೆಯಲ್ಲಿ ನಾರ್ಮಲಿ ಊಟ ಮಾಡುವಂತ ಆಹಾರಗಳನ್ನ ಕಾಂಬಿನೇಷನ್ ಅಲ್ಲಿ ತಗೊಂಡು ವೇಟ್ ಗೇನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕ್ಯಾಲರಿ ಡೆನ್ಸ್ ಅಂತ ಸುಮ್ನೆ ಏನೇನೋ ತಿಂದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದು ತುಂಬಾ ತಪ್ಪಾಗತ್ತೆ. 5ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಪ್ರೋಟೀನ್ ರಿಚ್ ಡಯಟ್ ಅನ್ನ ಫಾಲೋ ಮಾಡ್ಬೇಕು ನಿಜ, ಬಟ್ ಕೇವಲ ಪ್ರೋಟೀನ್ ರಿಚ್ ಡಯಟ್ ಅನ್ನ ಫಾಲೋ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಕ್ಯಾಲರಿ ಬರ್ನ್ ಆಗೋದಕ್ಕೆ ಎನರ್ಜಿ ತುಂಬಾನೇ ಬೇಕಾಗುತ್ತೆ. ಸೊ ಅಲ್ಲಿ ವೇಟ್ ಲಾಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಿದ್ದಾಗ ವೇಟ್ ಗೇನ್ ಅಂತ ಬಂದಾಗ ನಾವ್ ಏನ್ ಮಾಡ್ಬೇಕು, ಪ್ರೋಟೀನ್ ಜೊತೆಗೆ ಕಾರ್ಬೋಹೈಡ್ರೇಟ್ ಇಂಟೇಕ್ ಕೂಡ ಇರಲೇಬೇಕು. ಕೇವಲ ಪ್ರೋಟೀನ್ ಇಂಟೇಕ್ ಯಾವತ್ತೂ ಕೂಡ ಒಳ್ಳೇದಲ್ಲ, ಯಾರಿಗೂ ಕೂಡ ಒಳ್ಳೇದಲ್ಲ. ಸೊ ನೀವೇನ್ ಮಾಡ್ಬೇಕು, ಕಾರ್ಬೋಹೈಡ್ರೇಟ್ ಇಂಟೇಕ್ ನ ಜಾಸ್ತಿ ಮಾಡ್ಬೇಕು. ಪ್ರೋಟೀನ್ ಏನೇನು ಅಂತ ನಾನು ಆವಾಗ್ಲೇ ಹೇಳ್ದೆ. ಕಾರ್ಬೋಹೈಡ್ರೇಟ್ ಅಲ್ಲಿ ಏನೇನ್ ಬರುತ್ತೆ, ನಮ್ಮ ಜೋಳ, ಗೋಧಿ, ರಾಗಿ, ಸಿರಿಧಾನ್ಯಗಳು, ಅಕ್ಕಿ, ಓಟ್ಸ್, ಇದೆಲ್ಲ ನಮ್ದು ಕಾರ್ಬೋಹೈಡ್ರೇಟ್ ಅಂತ ಕನ್ಸಿಡರೇಷನ್ ಆಗುತ್ತೆ. ಓಟ್ಸ್ ಅಲ್ಲಿ ಮಲ್ಟಿಪಲ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅದು ಪ್ರೋಟೀನ್ ಅಂತ ಕೂಡ ಕನ್ಸಿಡರ್ ಆಗುತ್ತೆ. ಸೊ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರಬೇಕು, ಪ್ರೋಟೀನ್ ಕೂಡ ಜಾಸ್ತಿ ಇರಬೇಕು. ಇದು ನಿಮ್ಮ ಮೀಲ್ ಪ್ಲೇಟ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ನಾರ್ಮಲ್ ನೀರ್ ಕುಡಿಯೋದ್ರ ಜೊತೆಗೇನೆ ಫ್ರೂಟ್ ಜ್ಯೂಸಸ್ ಅನ್ನ ನೀವು ದಿನಕ್ಕೆ 1 ರಿಂದ 2 ಗ್ಲಾಸ್ ಕುಡಿದಾಗ ಏನಾಗುತ್ತೆ, ಕ್ಯಾಲರಿ ಇಂಟೇಕ್ ನ್ಯಾಚುರಲಿ ಕೂಡ ಇನ್ಕ್ರೀಸ್ ಆಗುತ್ತೆ. ನಾರ್ಮಲ್ 1 ಗ್ಲಾಸ್ ನೀರಿನಲ್ಲಿ ಎಷ್ಟು ಕ್ಯಾಲರೀಸ್ ಬರುತ್ತೆ, ಕ್ಯಾಲರೀಸ್ ಇರೋದಿಲ್ಲ ನೀರಿನಲ್ಲಿ ಅಷ್ಟೊಂದು. ಹಾಗಿದ್ದಾಗ ಫ್ರೂಟ್ ಜ್ಯೂಸ್ ಅಂತ ಬಂದಾಗ, ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅದರಲ್ಲಿ ಗ್ಲೂಕೋಸ್ ಅಂಶ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಕ್ಯಾಲರಿ ಕೂಡ ನಿಮಗೆ ಇಂಟೇಕ್ ಏನಾಗುತ್ತೆ, ಅದು ಜಾಸ್ತಿ ಮಾಡುತ್ತೆ. ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಇಲ್ಲಿ ನಾವು ಗಮನ ಹರಿಸಬೇಕಾಗಿದ್ದು, 3 ಊಟಗಳು ಅಷ್ಟೇ ಅಲ್ಲದೆ ಮಧ್ಯದಲ್ಲಿ ಬರೋ ಸ್ನಾಕ್ಸ್ ಅನ್ನು ಕೂಡ ಪ್ರೋಟೀನ್ ರಿಚ್ ಅಥವಾ ಕ್ಯಾಲರಿ ಡೆನ್ಸ್ ಅಂತ ನಾವು ಆಡ್ ಮಾಡ್ಕೊಂಡಾಗ ವೇಟ್ ಗೇನ್ ಆಗೋ ಸಾಧ್ಯತೆ 90% ಜಾಸ್ತಿ ಇರುತ್ತೆ. ಸೊ ಇಷ್ಟೊತ್ತು ಹೇಳಿದ ಅರ್ಥ ಆಯ್ತಲ್ವಾ ನಿಮ್ಗೆ? ಪ್ರೋಟೀನ್ ರಿಚ್ ಡಯಟ್, ಕಾರ್ಬೋಹೈಡ್ರೇಟ್ ರಿಚ್ ಡಯಟ್, ಮಧ್ಯದಲ್ಲಿ ಫ್ರೂಟ್ ಜ್ಯೂಸ್. ಇನ್ನು ನೆಕ್ಸ್ಟ್ ಏನ್ ಆಡ್ ಮಾಡ್ಕೋಬೇಕು, ಸ್ನಾಕ್ಸ್ ಅಂತ ಬಂದಾಗ ಸ್ಟಾರ್ಚ್ ಇರುವಂತಹ ಸ್ನಾಕ್ಸ್ಗಳು, ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿ ಗೆಣಸು, ಆಲೂಗಡ್ಡೆ ಅಥವಾ ರೋಸ್ಟೆಡ್ ಚನಾ, ಹುರಿದಿರುವ ಕಡಲೆಕಾಳು ಅಂತ ಹೇಳ್ತೀವಲ್ಲ. ಸೊ ಈ ರೀತಿಯ ಪ್ರೋಟೀನ್ ಇರಬೇಕು, ಸ್ಟಾರ್ಚ್ ಇರಬೇಕು, ಸ್ವಲ್ಪ ಮಟ್ಟಿಗೆ ಫೈಬರ್ ಇದ್ದಾಗ ಇದು ನಿಮಗೆ ವೇಟ್ ಗೇನ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಕೂಡ ನೀವು ನೋಟ್ ಮಾಡಿ ಇಟ್ಕೋಬೇಕಾದಂತ ಅಂಶ ಇದೆ. ಇದೆಲ್ಲದರ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಆಕ್ಟಿವಿಟೀಸ್, ಕಾರ್ಡಿಯೋ ಎಕ್ಸರ್ಸೈಸ್ ಅನ್ನ ಕಡಿಮೆ ಮಾಡ್ಬಿಟ್ಟು ಸ್ಟ್ರೆಂತ್ ಟ್ರೈನಿಂಗ್ ಆಕ್ಟಿವಿಟೀಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೇಬೇಕು. ಸೊ ಈ ಎಲ್ಲಾ ಪಾಯಿಂಟ್ಸ್ ನ ಒಂದಾದ್ಮೇಲೆ ಒಂದು ರಿವೈಸ್ ಮಾಡ್ಕೊಳ್ಳಿ. ಒಂದೇ ಸರಿ ನೋಡಿದಾಗ ಮೇ ಬಿ ಅರ್ಥ ಆಗದೆ ಇರ್ಬೋದು, ಮತ್ತೊಂದ್ ಸರಿ ನೋಡಿ ಕರೆಕ್ಟ್ ಆಗಿ ಒಂದು ಹುಕ್ ಪಾಯಿಂಟ್ ಸಿಗುತ್ತೆ, ನೀವು ಏನು ಮಾಡ್ಬೇಕು, ಹೇಗಿರ್ಬೇಕು ಅಂತ. ಎಲ್ಲದಕ್ಕಿಂತ ಮುಖ್ಯವಾದದ್ದು ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಯಾವುದೇ ಮನುಷ್ಯ ಇದ್ರೂ ಕೂಡ ಅವರು ಅಜಾರಿ ಬೀಳ್ತಾರೆ. ಅಜಾರಿ ಅಂದ್ರೆ ಹುಷಾರ್ ತಪ್ತಾರೆ. ಸೊ ಎಷ್ಟು ನಿದ್ದೆ ಮಾಡ್ಬೇಕು, 8 ಗಂಟೆ 9 ಗಂಟೆ ನಿದ್ದೆ ಮಾಡುವಷ್ಟು ಇವಾಗ ಯಾರು ಫ್ರೀ ಆಗಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಆದ್ರೆ ಅಟ್ ಲೀಸ್ಟ್ 7 ಗಂಟೆ ನಿದ್ದೆ ಮಾಡಿ. ನಿದ್ದೆ ಸರಿಯಾಗಿಲ್ಲದೆ ಇದ್ದಾಗ ನಿಮ್ಮ ಗ್ರೋತ್ ಹಾರ್ಮೋನ್ ಸರಿಯಾಗಿ ಡೆವಲಪ್ ಆಗೋದಿಲ್ಲ. ಗ್ರೋತ್ ಹಾರ್ಮೋನ್ ಸರಿಯಾಗಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಬಾಡಿ ಗ್ರೋತ್ ಸರಿಯಾಗಿ ಆಗೋದಿಲ್ಲ. ಮಸಲ್ಸ್ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಸೊ ಡೆವಲಪ್ಮೆಂಟ್ ಅನ್ನೋದು ಥ್ರೂ ಔಟ್ ನಮ್ಮ ಏನಂತೀವಿ ನಾವು ಜೀವಂತ ಇರೋವರೆಗೂ ನಮ್ಮ ಡೆವಲಪ್ಮೆಂಟ್ ಏನಿರುತ್ತೆ ಅದು ಬೇಕೇ ಬೇಕು. ಒಂದು ಹಂತದವರೆಗೂ ನಮ್ಮ ಬಾಡಿ ಡೆವಲಪ್ ಆದ್ರೆ ಇನ್ನು ನೆಕ್ಸ್ಟ್ 25-30 ನಂತರ ನಮ್ಮ ಮಸಲ್ಸ್ ಅನ್ನ ನಾವು ಸರಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅನ್ನ ಮಾಡಿ ಅಂತ ಯಾಕೆ ಹೇಳ್ತಾರೆ, ಇದಕ್ಕೆ ಹೇಳ್ತಾರೆ ಮಸಲ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ. ಯಾಕಂದ್ರೆ ಗ್ರೋ ಆಗೋದಿಲ್ಲ ಒಂದು ಹಂತ ಆದ್ಮೇಲೆ, ಅಂದ್ರೆ ಒಂದು ಏಜ್ ಆದ್ಮೇಲೆ. ಸೊ ಸರಿಯಾಗಿ ಈ ಎಲ್ಲ ಗಮನಗಳನ್ನ, ಚಿಕ್ಕ ಪಾಯಿಂಟ್ಸ್ ಅಂತ ಅನಿಸ್ಬೋದು ನಿಮಗೆ, ಬಟ್ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ದೊಡ್ಡ ಪಾಯಿಂಟ್ಸ್ ಅಂತ ನಾವು ಹುಡುಕಕ್ ಹೋದ್ರೆ ನಮ್ಮಿಂದ ಮಾಡಕ್ ಆಗೋದಿಲ್ಲ. ಸೊ ಸಿಂಪಲ್ ಆಗಿರೋದು ಕಾರಣ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಆ ಕಾರಣಗಳನ್ನ ಸರಿಪಡಿಸ್ಕೊಳ್ಳಿ. ಹಾಗೇನೆ ಇವಾಗ ನಾನು ಹೇಳಿರುವಂತ ಚಿಕ್ಕ ಸಲಹೆಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಜೊತೆಗೇನೆ ಕ್ಯಾಲರಿ ಡೆನ್ಸ್ ಇರುವಂತ ಆಹಾರಗಳನ್ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಕಡಲೆಕಾಳು, ಕಡಲೆ ಬೀಜ, ಹಾಗೇನೆ ಸಿರಪ್ಸ್ ಬರುತ್ತೆ, ಡೇಟ್ ಸಿರಪ್, ಮಾಪಲ್ ಸಿರಪ್ ಅಂತ, ಅವುಗಳನ್ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಕಾರ್ಬೋಹೈಡ್ರೇಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅನ್ನ ಚೂಸ್ ಮಾಡಿ. ಸರಿಯಾಗಿ ಮೈದಾನ ಅವಾಯ್ಡ್ ಮಾಡ್ಬಿಟ್ಟು
ರೊಟ್ಟಿ, ಚಪಾತಿ, ಅನ್ನ ಇವುಗಳನ್ನ ಜೊತೆಗೆ ಪ್ರೋಟೀನ್ ಅನ್ನ ಆಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ಒಂದು ಕ್ವಾಂಟಿಟಿಯಲ್ಲಿ ನೀವು ಡಯಟ್ ಅನ್ನ ಫಾಲೋ ಮಾಡಿ. ಡಯಟ್ ಪ್ಲಾನ್ ಅಲ್ಲಿ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ಸ್ ಇದೆ, ಡಯಟ್ ಯಾವ ರೀತಿ ಮಾಡ್ಬೇಕು ಅಥವಾ ಪ್ಲಾನ್ ಬೇಕು ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ನೆಕ್ಸ್ಟ್ ಯಾವ ರೀತಿ ಪ್ಲಾನ್ ಮಾಡ್ಬೇಕು, ನಿಮ್ಮ ದೇಹದ ಪ್ರಕಾರ ಎಷ್ಟು ಊಟ ಮಾಡ್ಬೇಕು ಅನ್ನೋದನ್ನ ಎಲ್ಲ ತಿಳಿಸ್ಕೊಡ್ತಾರೆ. ಓಕೆನಾ. ಇನ್ನು ಲಾಸ್ಟ್ ಪಾಯಿಂಟ್ ಏನಂದ್ರೆ ಹೆಲ್ದಿ ಲೈಫ್ ಸ್ಟೈಲ್. ಕೇವಲ ಡಯಟ್ ಇಂದ, ಕೇವಲ ಎಕ್ಸಸೈಸ್ ಇಂದ ದಪ್ಪ ಆಗ್ಬಿಡ್ತೀವಿ, ಸಣ್ಣ ಆಗ್ಬಿಡ್ತೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಓವರ್ ಆಲ್ ಆಗಿ ನೀವು ಹೊಲಿಸ್ಟಿಕ್ ಅಪ್ರೋಚ್ ಮಾಡಿದಾಗ ಎಲ್ಲಾ ವಿಷಯಗಳ ಮೇಲೆ ಸ್ವಲ್ಪ ಸ್ವಲ್ಪ ನೀವು ಏನಂತಾರೆ ವರ್ಕ್ ಮಾಡಿದಾಗ ನಿಮ್ದು ವೇಟ್ ಗೇನ್ ಅಂತ ಆಗಿರ್ಬೋದು, ವೇಟ್ ಲಾಸ್ ಅಂತ ಆಗಿರ್ಬೋದು ಆಗತ್ತೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿ, ಹೆಲ್ದಿ ಥಾಟ್ಸ್ ಅನ್ನ ಇಟ್ಕೊಳ್ಳಿ, ಹೆಲ್ದಿ ಊಟ ಮಾಡಿ, ಆರೋಗ್ಯವಾಗಿರಿ. ಮತ್ತೆ ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ವೇಟ್ ಲಾಸ್ ಆಗ್ತಾ ಇರುವಂತಹ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.